ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ದೂರ ಮಾಡಲು ಧನಾತ್ಮಕ ಶಕ್ತಿಯನ್ನು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಕೆಲವು ನಿರ್ದಿಷ್ಟವಾದ ಗಿಡಗಳನ್ನು ನೆಡಬೇಕು. ವಾಸ್ತು ದೋಷದ ನಿವಾರಣೆಗೆ ಅತ್ಯಂತ ಪ್ರಮುಖವಾದ ಕೆಲವು ಗಿಡಗಳು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆ ಏನೇ ಇದ್ದರೂ ಪರಿಹಾರಕ್ಕಾಗಿ ಈ ತಕ್ಷಣ ಶ್ರೀನಿವಾಸರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ನೀಡುತ್ತಾರೆ. ತುಳಸಿ ಗಿಡ ಇದು ತುಂಬಾ ಮಹತ್ವವಾದುದು. ಹಿಂದೂ ಧರ್ಮ ಮತ್ತು ವಾಸ್ತುಶಾಸ್ತ್ರದಲ್ಲಿ ತುಳಸಿಗೆ ಅತ್ಯುನ್ನತ ಸ್ಥಾನವಿದೆ. ಇದು ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ನಿವಾರಿಸುವಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ತುಳಸಿ ಗಿಡವನ್ನು ಮನೆಯ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಡಬೇಕಾಗುತ್ತದೆ. ಮನಿ ಪ್ಲ್ಯಾಂಟ್ ಇದರ ಮಹತ್ವ ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಇದು ತುಂಬ ದೊಡ್ಡ ಸಹಾಯ ಮಾಡುತ್ತದೆ. ಇದನ್ನು ಮನೆಯ ಆಗ್ನೇಯ ಮೂಲೆಯಲ್ಲಿ ಇಡುವುದು ಉತ್ತಮ. ಈ ದಿಕ್ಕಿನ ಅಧಿಪತಿ ಗಣೇಶ ಮತ್ತು ಶುಕ್ರ ಆಗಿರುವುದರಿಂದ ಸಂಪತ್ತು ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತದೆ. ಕದಳೆ ಅಥವಾ ಬಾಳೆಗಿಡ. ಬಾಳೆಗಿಡವನ್ನು ವಿಷ್ಣುವಿನ ರೂಪ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಮನೆಯಲ್ಲಿ ಬೆಳೆಸುವುದರಿಂದ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಇದನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೆಡುವುದು ಶ್ರೇಷ್ಠ. ಲೋಳೆ ರಸ ಅಥವಾ ಅಲೋವೆರಾ. ಅಲೋವೆರಾ ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ, ವಾಸ್ತು ಪ್ರಕಾರವೂ ತುಂಬಾ ಒಳ್ಳೆಯದು. ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಅದೃಷ್ಟವನ್ನು ತರುತ್ತದೆ. ಇದನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಇನ್ನು ಶಮಿ ಗಿಡ ಅಂತ ಕರೀತಾರೆ. ಈ ಶಮಿ ಗಿಡವು ಶನಿ ದೇವರಿಗೆ ಪ್ರಿಯವಾದದ್ದು. ಈ ಗಿಡವನ್ನು ನೆಡುವುದರಿಂದ ಶನಿ ದೋಷಗಳು ಕಡಿಮೆ ಆಗುತ್ತವೆ ಮತ್ತು ಮನೆಯಲ್ಲಿ ಸುಖ, ಸಂತೋಷ ಹೆಚ್ಚುತ್ತದೆ. ಇದನ್ನು ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನೆಡಬೇಕು. ಬಿಲ್ವಪತ್ರ ಗಿಡ ಶಿವನಿಗೆ ಪ್ರಿಯವಾದದ್ದು. ಗಿಡವನ್ನು ಮನೆಯಲ್ಲಿ ಅಥವಾ ಆವರಣದಲ್ಲಿ ನೆಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಯು ತುಂಬ ಚೆನ್ನಾಗಿ ಸಿಗುತ್ತದೆ ಮತ್ತು ವಾಸ್ತು ದೋಷಗಳು ಕೂಡ ದೂರವಾಗುತ್ತದೆ. ಇದನ್ನು ಮನೆಯ ವಾಯುವ್ಯ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು. ಮನೆಯ ಆವರಣದಲ್ಲಿ ಯಾವುದೇ ಕಾರಣಕ್ಕೂ ಮುಳ್ಳಿನ ಗಿಡಗಳನ್ನು ನೆಡಬಾರದು. ಅದರಲ್ಲಿ ಗುಲಾಬಿ ಗಿಡ, ಉದಾಹರಣೆಗೆ ಕಳ್ಳಿ ಗಿಡ, ಕ್ಯಾಕ್ಟಸ್ ಅಂತ ಕರೀತಾರೆ. ಈ ಗಿಡಗಳು ಒಣಗಿ ಹೋದಂತೆ ನೋಡಿಕೊಳ್ಳಿ. ಒಣಗಿದ ಗಿಡಗಳು ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ. ಒಂದು ವೇಳೆ ಒಣಗಿದರೆ ತಕ್ಷಣ ಅದನ್ನು ತೆಗೆದು ಹೊಸ ಗಿಡವನ್ನು ನೆಡಬೇಕು. ಹಾಲಿನಂತಹ ದ್ರವ ಒರೆಸುವ ಗಿಡಗಳು ಮನೆಯೊಳಗೆ ಅಥವಾ ಆವರಣದಲ್ಲಿ ಬೆಳೆಸಲೇಬಾರದು. ನಿಮಗೇನಾದರೂ ಇಂತಹ ತಪ್ಪುಗಳನ್ನು ಮಾಡಿದರೆ ಈ ತಕ್ಷಣ ಪರಿಹಾರಕ್ಕಾಗಿ ಮತ್ತು ಸಮಸ್ಯೆಗಳ ನಿವಾರಣೆಗಾಗಿ ನೀವು ಶ್ರೀನಿವಾಸರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ತುಂಬ ಒಳ್ಳೆಯದಾಗಿ ಪರಿಹಾರ ಹೇಳ್ತಾರೆ.